ಇವತ್ತಿನ ರೆಸಿಪಿಯಲ್ಲಿ ನಾನೊಂದು ಹೆಲ್ದಿಯಾದ ಕುಕುಂಬರ್ ಚಾಟ್ ತಂದಿದ್ದೇನೆ. ಈ ಚಾಟ್ ತಿಂದ ನಂತರ ಬೇರೆ ಯಾವ ಚಾಟ್ ನಿಮಗೆ ತಿನ್ನಬೇಕು ಅಂತ ಅನಿಸೋದಿಲ್ಲ. ಬನ್ನಿ ಈ ಕುಕುಂಬರ್ ಚಾಟ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇದಕ್ಕೆ ನಾವು ಒಂದು ಮೀಠಾ ಚಟ್ನಿ ಮಾಡಬೇಕು, ಸಿಹಿಯಾದ ಚಟ್ನಿ. ಸೊ ಅದಕ್ಕೆ ನಾನು 10 ಖರ್ಜೂರನ್ನು ಬೀಜ ತೆಗೆದು ಸ್ವಲ್ಪ ನೀರಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಮತ್ತು ಇಷ್ಟು ಹುಣಸೆ ಹಣ್ಣನ್ನು ನಾನು ನೀರಲ್ಲಿ ಹುಣಸೆ ಹಣ್ಣು ರಸ ರೆಡಿ ಮಾಡ್ಕೊಳ್ಳಿ. ಮತ್ತು ಆ ರಸವನ್ನು ಖರ್ಜೂರಕ್ಕೆ ಬೇಯಿಸ್ತಿರಲ್ಲ ಅದಕ್ಕೆ ಹಾಕಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಾ ಹುಡಿ ಸ್ವಲ್ಪ, ಮತ್ತು ಸ್ವಲ್ಪ ಚಾಟ್ ಮಸಾಲ, ಮತ್ತು ಸ್ವಲ್ಪ ಮೆಣಸಿನ ಹುಡಿ ಹಾಕಿ ಇದೆಲ್ಲ ನೀವು ಅಂದಾಜಿಗೆ ಹಾಕ್ಬೋದು. ಈಗ ಬೆಲ್ಲ ಹಾಕಬೇಕು ನೀವು. ನಾನಿಲ್ಲಿ ಜೋನಿ ಬೆಲ್ಲ ಹಾಕಿದ್ದೇನೆ. ನುಣ್ಣಗೆ ರುಬ್ಬಿಟ್ಟುಕೊಳ್ಳಿ. ಇದಕ್ಕೆ ಬೇಕಿದ್ರೆ ನೀವು ಇನ್ನೊಂದು ಕೊತ್ತಂಬರಿ ಮತ್ತು ಪುದೀನ ಚಟ್ನಿ ಕೂಡ ಮಾಡ್ಬೋದು. ನೋಡಿ, ನಾನು ಇಲ್ಲಿ ಒಂದು ಸೌತೆಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿದ್ದೇನೆ. ಇದು ಸ್ವಲ್ಪ ನೀರು ಬಿಡುತ್ತೆ, ನಿಮ್ಗೆ ಕಾಣ್ಬೋದು. ಸ್ವಲ್ಪ ಉಪ್ಪು ಹಾಕಿ ಇದರ ನೀರು ತೆಗಿಬೇಕು, ಅದು ತುಂಬಾ ಇಂಪಾರ್ಟೆಂಟ್. ಅಥವಾ ಚಾಟಲ್ಲಿ ಏನಾಗುತ್ತೆ ಅಂದರೆ ತುಂಬ ನೀರಾಗುತ್ತೆ. ಸೊ ಈಗ ನಾನು ಒಂದು ಸಣ್ಣ ಈರುಳ್ಳಿ ಮತ್ತು ಒಂದು ಸಣ್ಣ ಗಾತ್ರ ಟೊಮೆಟೊ ಕೂಡ ಕಟ್ ಮಾಡಿ ಹಾಕಿದ್ದೇನೆ. ಸೊ ಸಣ್ಣ ಕಟ್ ಮಾಡಿ ಹಾಕಿ. ಈಗ ಸ್ವಲ್ಪ ಉಪ್ಪು ಹಾಕಿ ಅದರ ನೀರನ್ನು ಹಿಂಡಿ ತೆಗಿಬೇಕು. ಸ್ವಲ್ಪ ಜೀರಿಗೆ ಹುಡಿ ಮತ್ತು ಸ್ವಲ್ಪ ಚಾಟ್ ಮಸಾಲ ಹಾಕಿ. ಈಗ ನಾನು ಹೇಳಿದಾಗೆ ನಿಮಗೆ ಬೇಕಿದ್ದರೆ ಕೊತ್ತಂಬರಿ, ಪುದೀನ ಮತ್ತು ಹಸಿಮೆಣಸಿನಕಾಯಿ ಚಟ್ನಿ ಮಾಡಿಕೊಂಡು ಇದಕ್ಕೆ ಹಾಕ್ಬೋದು. ಆದರೆ ನಾನು ಸಿಂಪಲ್ಲಾಗಿ ಇಡ್ತಿದ್ದೇನೆ. ಈಗ ನಾನಿಲ್ಲಿ ಮೀಠಾ ಚಟ್ನಿ ಅಂತ ಹೇಳ್ತಿದ್ದಾರಲ್ಲ, ಖರ್ಜೂರ ಮತ್ತು ಹುಣಸೆ ಹಣ್ಣಿನ ಚಟ್ನಿ, ಅದನ್ನು ಕೂಡ ಹಾಕ್ತಿದ್ದೇನೆ ಇಲ್ಲಿ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾನು ನಿಮಗೆ ಎಷ್ಟು ಬೇಕಷ್ಟು ಹಾಕಿ. ಸೊ ನಾನು ಎಷ್ಟು ಮಾಡಿದೆಲ್ಲ ಎಲ್ಲ ಹಾಕಿದ್ದೇನೆ, ಯಾಕೆಂದರೆ ನನಗೆ ಸ್ವೀಟ್ ಸ್ವಲ್ಪ ಇಷ್ಟ ಆಗುತ್ತೆ. ಇದು ಹಾಕಿದ ನಂತರ ನಾವು ಸೇವಿಗೆ ಇದೆಯಲ್ಲ, ನೈಲಾನ್ ಸೇವನ್ನು ಹಾಕ್ತಿದ್ದೇವೆ. ಆಮೇಲೆ ಸ್ವಲ್ಪ ಅದಕ್ಕೆ ನಿಮಗೆ ಬೇಕಿದ್ದರೆ ಮಾತ್ರ ಅಳಿಂಬೆ ಹಣ್ಣನ್ನು ಕೂಡ ಹಾಕ್ಬೋದು. ಇದು ಕಂಪ್ಲೀಟ್ಲಿ ಆಪ್ಷನಲ್, ಆದರೆ ತುಂಬ ಕಲರ್ಫುಲ್ ಆಗಿ ಕಾಣುತ್ತೆ. ಈಗ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಣ. ನೋಡಿ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನಾನು ಒಮ್ಮೆ ಇದನ್ನು ಮಿಕ್ಸ್ ಮಾಡ್ತೇನೆ, ಬಟ್ ಸರ್ವ್ ಮಾಡುವಾಗ ಪುನಃ ನಾನು ಅದರ ಮೇಲೆ ಸೇವಿಗೆ ಮತ್ತು ಪೊಮೊಗ್ರಾನೇಟ್ ಎಲ್ಲ ಡೆಕೋರೇಟ್ ಮಾಡ್ತೇನೆ. ಹೆಲ್ದಿ ಆಪ್ಷನ್ಗೋಸ್ಕರ ಸೇವಿಗೆಯನ್ನು ಸ್ಕಿಪ್ ಮಾಡ್ಬೋದು. ಕುಕುಂಬರ್ ಚಾಟ್ ಈಗ ರೆಡಿ ಆಗಿದೆ. ನೀವು ಕೂಡ ಟ್ರೈ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್, ಶೇರ್, ಕಮೆಂಟ್ ಮಾಡಲು ಮರಿಬೇಡಿ.